ಕಬಡ್ಡಿ. ಇದೀಗ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಕದಂಬ ಕೆನ್ನಾಡು ತಂಡದ ಹನುಮ. ಪಂದ್ಯದ ಆರಂಭಿಕ ಹಂತದಲ್ಲಿ ಲೆಫ್ಟ್ ಕವರ್ ಭಾಗದಲ್ಲಿ ಆಟವನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಇದೀಗ ದಾಳಿಯಲ್ಲಿ ಎಸ್ಎಲ್ಎನ್ ಸಾತ್ನೂರು ತಂಡದ ರಾಕಿ. ಇದೀಗ ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ ವಿಶ್ವಾಸ್ ಗೌಡ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಅದ್ಭುತ ಪ್ರದರ್ಶನ ನಡೆದಂತ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಮಂಡ್ಯದ ಎಸ್ಎಲ್ಎನ್ ಸಾತನೂರಿನ ಶ್ರೇಷ್ಠ ದಾಳಿಗಾರನನ್ನು ಇಲ್ಲಿ ಕಾಣಬಹುದಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಡೆದಂತ ಸಂದರ್ಭದಲ್ಲೂ ಸಹ ಮಂಡ್ಯ ಜಿಲ್ಲಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ದಾಳಿಯಲ್ಲಿ ಕದಂಬ ಕೆನ್ನಾಡು ತಂಡದ ಹನುಮ. ಸಾಕಷ್ಟು ಬೇಗದ ದಾಳಿ. ಮನೋಜ್ ಗೌಡ ಕವರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್, ಅಷ್ಟೇ ಉತ್ತಮವಾದಂತಹ ಒಂದು ಸಪೋರ್ಟ್ ಕೂಡ ಕದಂಬ ಕೆನ್ನಾಡು ತಂಡ ಆಟಗಾರರಿಂದ. ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ರೋಚಕ ಹಣಾಹಣಿಯ ಪಂದ್ಯ ನಡೆಯುವಂತ ಸಾಕಷ್ಟು ನಿರೀಕ್ಷೆ ಇದೆ. ದಾಳಿಯಲ್ಲಿ ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಕೆನ್ನಾಳಿನ ಮನೋಜ್ ಗೌಡ. ಎರಡು ಆವೃತ್ತಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡ ಪರವಾಗಿ ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ಚಾಲಾಕಿ ದಾಳಿಗಾರ ಕ್ಷಣಾರ್ಧದಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 4-2 ಇನ್ ಫೇವರ್ ಆಫ್ ಕದಂಬ ಕೆನ್ನಾಡು. ಮತ್ತು ದಾಳಿಯಲ್ಲಿ ವಿಶ್ವಾಸ್ ಗೌಡ. ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು, ಆದ್ರೆ ಬೇಡವಾದಂತ ಹಿಡಿತ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 4-3 4-3 ಒಂದು ಅಂಕದ ಮುನ್ನಡೆಯಲ್ಲಿ ಕದಂಬ ಕೆನ್ನಾಡು. ಈ ಒಂದು ಪಂದ್ಯದಲ್ಲಿ ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. ಪೈಲ್ವಾನ್ ಶರತ್ ಪೈಡೂರ್ ಅವರ ಕಡೆಯಿಂದ 2013 ಹಾಗೂ 2014 ಮಿಸ್ಟರ್ ಮೈಸೂರು ಮಾಜಿ ರಾಷ್ಟ್ರೀಯ ಕುಸ್ತಿಪಟು ಆಗಿರುವಂತಹ ಪೈಲ್ವಾನ್ ಶರತ್ ಪೈಡೂರ್ ಅವರ ಕಡೆಯಿಂದ ಮನೋಜ್ ಅಥವಾ ವಿಶ್ವಾಸ್ ಗೌಡ ಈ ಇಬ್ಬರಲ್ಲಿ ಯಾರಾದರೂ ಸರಿ ಸೂಪರ್ ರೈಡ್ ಮಾಡಿದ್ರೆ ಅವರಿಗೆ ಬಂಪರ್ ಬಹುಮಾನ ಇದೆ. ದಾಳಿಯಲ್ಲಿ ರಾಕೇಶ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಕದಂಬ ಕೆನ್ನಾಡು. ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಬಂದು ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರ್ಷಿತ್ ಕೂಡ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ದಾನೆ.
ಮನೋಜ್ ಗೌಡರವರು ಸೂಪರ್ ರೈಡ್ ಮಾಡಿದ್ರೆ ಗಂಧರ್ವ ಕ್ರೀಡಾ ಸಂಸ್ಥೆಯ ನಿಶಾಂತ್ ಅವರ ಕಡೆಯಿಂದ 1,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಇದೆ. ಸೂಪರ್ ಡೇಕ್ ಲಾನ್ ಆಗಿರುವ ಸಂದರ್ಭ 3 ಆಟಗಾರ ನಡುವೆ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಸಾಕಷ್ಟು ಒಳಗೋಗಿದ್ರು. ಕವರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಸಚಿನ್ ಶ್ರೇಷ್ಠ ಡಿಫೆಂಡರ್ ಸೂಪರ್ ಟ್ಯಾಕಲ್ ಎಸ್ಎಲ್ಎನ್ 700 ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತದೆ. ದಯವಿಟ್ಟು ನೋಡಿ, ಅಲ್ಲಿ ಔಟ್ ಆಗಿರೋರು ಒಳಗಡೆ ಇರೋ ಪ್ಲೇಯರ್ ನ ಟಚ್ ಮಾಡಬೇಡಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು, ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾ ಪ್ರೇಮಿಗಳು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಸೂರಜ್ ರೇವಣ್ಣ ಸರ್ ಅವರು ಸಹ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. 6 ಆಟಗಾರರ ನಡುವೆ ದಾಳಿಯಲ್ಲಿ ಎಸ್ಎಲ್ಎನ್ 700 ತಂಡದ ಯುವ ಪ್ರತಿಭೆ ಮನೋಜ್ ಗೌಡ, ಎನ್ಎಂಸಿ ಸುಳ್ಯದ ಪ್ರತಿಭೆ ಅದ್ಭುತವಾದಂತಹ ಎಸ್ಕೇಪ್. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್, ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. 7-6 in favor of SLN 700. ದಾಳಿಯಲ್ಲಿ ಕದಂಬ ಕೆನ್ನಾಡು ತಂಡದ ಹನುಮ. ಈ ತರ ಹಿಂಸೆ ಕೊಟ್ರೆ ವೇಗದ ದಾಳಿ ಈಗ ಟಚ್ ಆಗಿದೆ. 7 ಈಚ್ 7-7ರಲ್ಲಿ ಪಂದ್ಯ ಗೆದ್ದರೆ ಪ್ರಶಸ್ತಿಯ ಸುತ್ತಿಗ. ಎಸ್ ವಿಶ್ವಾಸ್ ಗೌಡ ಮಲ್ಟಿಪಲ್ ರೈಟ್ ಪಾಯಿಂಟ್, ವಾಟ್ ಅ ಎಸ್ಕೇಪ್. 2 ಅಂಕದ ಸೇರ್ಪಡೆ ಆಗ್ತದೆ ಎಸ್ಎಲ್ಎನ್ 700 ತಂಡಕ್ಕೆ. ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ವಿರುದ್ಧ BYS ಬಿದಿರಕೋಟೆ. ಅದೆಲ್ಲ ಇದಕ್ಕೆ ಕಟಿಂಗ್ ಮಾಡಿಸಿದಿರಲ್ಲ, ಚೆನ್ನಾಗಿ ಮಾಡಿಸಿದ್ದೀನಿ. ಅದೇನೇ ನಾನೇ ಬುಲ್ಟೇನು ಮಾಡಿಸಿಲ್ಲ, ಏನು ಮಾಡಿಸಿಲ್ಲ, ಏನಕ್ಕೆ ಹಾಕತ್ರು. ಮಂಡ್ಯದ ವಿಶ್ವಾಸ್ ಶಿವಕುಮಾರ್ ಅಯ್ಯ ಕ್ರೀಡಾ ಸಂಸ್ಥೆ ಕುಂಬಾರಕೊಪ್ಪಲು ಇವರ ರಾಷ್ಟ್ರದಲ್ಲಿ ಇಲ್ಲಿಂದ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ. ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿ ಶ್ರೀಯುತ ಅಭಿಷೇಕ್ ಅಯ್ಯರ್ ಅವರು, ಶ್ರೀಯುತ ಶಶಾಂಕ್ ಅಯ್ಯರ್ ಅವರು ಹಾಗೂ ಶ್ರೀಯುತ ದೀಪಕ್ ರವರು, ಹಾಗೆ ಶ್ರೀಯುತ ಅಭಿಷೇಕ್ ಅಪ್ಪು ಬಾಸ್, ಹಾಗೆ ರಚತ್ ಕೋಟಿಯನ್ ಹಾಗೂ ಎಲ್ಲ ಅವರ ಆತ್ಮೀಯ ಸ್ನೇಹಿತರ ಜೊತೆಯಾಗಿ ಮೈಸೂರು ವಿಭಾಗ ಮಟ್ಟದ ಅಯ್ಯ ಕಪ್ ಚಾಪ್ಟರ್ 5 10-9ರಲ್ಲಿ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ 2+2 ಪಾಯಿಂಟ್ ಎಸ್ಎಲ್ಎನ್ 700. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ಹೋಗ್ಬಿಟ್ಟ ಡೋರ್ ಮಾಡ್ಬಿಡ್ತೀನಿ ಸ್ವಲ್ಪ. ದಾಳಿಯಲ್ಲಿ ಮಂಡ್ಯದ ಇನ್ನೋರ್ವ ಪ್ರೋ ಕಬಡ್ಡಿಯ ತಾರೆ ಮನೋಜ್ ಗೌಡ, ಕದಂಬ ಕೆನ್ನಾಡಿನ ಶ್ರೇಷ್ಠ ದಾಳಿಗಾರ, ಮಂಗಳೂರು ವಿಶ್ವವಿದ್ಯಾಲಯದ ಕಬಡ್ಡಿ ತಂಡದ ಪರವಾಗಿ ಆಡಿದ ಆಟಗಾರ. ಈ ಬಾರಿ ಎಸ್ಎಲ್ಎನ್ 700. ವಾಟ್ ಅ ಬ್ಯೂಟಿಫುಲ್ ಡ್ಯಾಶ್. ರೈಟ್ ಕವರ್ ಭಾಗದಲ್ಲಿ ಆಟಗಾರ. ಫಸ್ಟ್ ಪ್ಲೇಸ್ ಮಾಡ್ತಾರೆ ನಾನು, ಯಾರು ಗೆಲ್ತಾರೆ ಅವರೇ ಫಸ್ಟ್ ಪ್ಲೇಸ್. ಮಹೇಶ್ ಅವರಿಂದ ಒಂದು ಅದ್ಭುತವಾದಂತಹ ಡ್ಯಾಶ್ ನೊಂದಿಗೆ ಎಸ್ಎಲ್ಎನ್ 700 15-10. ದಾಳಿಯಲ್ಲಿ ಮನೋಜ್ ಗೌಡ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಉತ್ತಮವಾದಂತಹ ಟ್ಯಾಕಲ್. ಒಬ್ಬನೇ ರೈಡ್ ಮಾಡ್ಬೇಕು ಇಲ್ಲಿ.
ಯಾರು ಮಾಡ್ತಾನೆ ಇಲ್ಲ ಆಗಿದೆ. ಈ ಒಂದು ಪಂದ್ಯದಲ್ಲಿ ಕದಂಬ ಕೆನ್ನಾಳು ತಂಡದ ಮನೋಜ್ ಗೌಡ ಅವರು ಸೂಪರ್ ಹ್ಯಾಟ್ ಮಾಡಿದ್ರೆ ಗಂಧರ್ವ ಕ್ರೀಡಾ ಸಂಸ್ಥೆ ಕುಮಾರಕೊಪ್ಪಲಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವಿರಾಜ್ ರವರಿಂದ 3,000 ರೂಪಾಯಿಗಳ ವಿಶೇಷವಾದಂತಹ ಬಂಪರ್ ಬಹುಮಾನ ಇದೆ. 15-11 ಪೌರ ಸಂಘದ ಸೇರ್ಪಡೆ ಆಗಿದೆ. 15-12 in favor of SLN ಸಾತ್ನೂರು. ದಾಳಿಯಲ್ಲಿ ವಿಶ್ವಾಸ್ ಗೌಡ. ಬೇಡವಾದಂತಹ ಟ್ಯಾಕಲ್ ಒಂದು ಪ್ರಯತ್ನ. ಕುಮಾರಕೊಪ್ಪಲ ಬಗ್ಗೆ ಶಿಫಾರಸಂದ ಶ್ರೀಯುತ ಡಾಕ್ಟರ್ ಸೂರಜ್ ರವರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಒಂದು ಕಾರ್ಯಕ್ರಮರಾಗಿರುವಂತಹ ದೊಡ್ಡಬಳ್ಳಾಪುರದ ಶ್ರೀಯುತ ಗಗನ್ ಅವರಿಗೂ ಸಹ ಪೈ ಶಿವಕುಮಾರಯ್ಯ ಗೌರವನ್ನ ನಮ್ಮ ಆಯೋಜಕರ ಪರವಾಗಿ ಅವರಿಗೆ ಅಭಿನಂದನೆ. ವ್ಯೂವರ್ಸ್ ಕಮ್ಮಿ. ಮುನ್ನೂರ 10 ನಿಮಿಷ ಆಗೈತೆ. ವಿಶೇಷವಾಗಿ ಒಂದು ಪಂದ್ಯದಲ್ಲಿ ವಿಶ್ವಾಸ್ ಗೌಡ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ಈ ಪಂದ್ಯದಲ್ಲಿ ಸೂಪರ್ ಹ್ಯಾಟ್ ಮಾಡಿದ್ರೆ ನಮ್ಮ ಗಂಧರ್ವ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಜ್ ಗೌಡ ಅವರು ಸೂಪರ್ ಹ್ಯಾಟ್ ಮಾಡಿದ್ರೆ 3,000 ರೂಪಾಯಿ ಬಹುಮಾನ. ಈ ಪಂದ್ಯದಲ್ಲಿ ಯಾವೊಬ್ಬ ಆಟಗಾರ ಅರುಣ್ ಗೌಡ ಪಡುವರಲ್ಲಿ ಇವ್ರ ಕಡೆಯಿಂದ 1,000 ರೂಪಾಯಿ ಕಾಲ್ ಏಟ್ ಆಗೈತೆ ಏನ್ ಮಾಡೋದು. ಬ್ಯಾಕ್ ಮಸಲ್ ಹೋಗೋದೈತೆ ನಮಗೆ ಆಯ್ತಲ್ಲ ಇದು ಆಯ್ತಲ್ಲ ಶರತ್ ಪೈಲರ್ ಕಡೆಯಿಂದ ಯಾವ ಆಟಗಾರ ಆಗಿರ್ಬೋದು ಸೂಪರ್ ಹ್ಯಾಟ್ ಮಾಡಿದ್ರೆ ಎಲ್ರೇ ಸೌಕರ್ಯ 1,000 ರೂಪಾಯಿ ಬಹುಮಾನ. ಸರಿ ಸರಿ. ಅಣ್ಣ ಓವರ್ ನಿನ್ನ ಮುಂದೆನೇ ಈ ಥರ ಆಗ್ಬೇಕಂತ. ದಾಳಿಯಲ್ಲಿ ಮನೋಜ್ ಗೌಡ ಮಾಡ್ತೀಯ. ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಕದಂಬ ಕೆನ್ನಾಡಿನ ಶ್ರೇಷ್ಠ ದಾಳಿಗಾರ. 19-13 ವೇಗದ ದಾಳಿಯೊಂದಿಗೆ ಒಂದಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿಯ ಶ್ರೇಷ್ಠ ಆಟಗಾರ. ಬೆಂಗಾಲ್ ವಾರಿಯರ್ಸ್ ತಂಡ ಪರವಾಗಿ ಆಡಿ ಪ್ರದರ್ಶನ ನಡೆದಂತ ಆಟಗಾರ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಆತುರದ ಒಂದು ನಿರ್ಧಾರ. 1 ಅಂಕದ ಸೇರ್ಪಡೆ ಆಗ್ತದೆ. 700 ತಂಡಕ್ಕೆ 20-14 2014 in favor of SLN ಸಾತ್ನೂರು. ಹೊಡೆದ ಕ್ಯಾಚು. ರೈಟ್ ಬೋನಸ್ ಹಾಕಲ್ಲ ಅಣ್ಣ. 20-15 5 ಅಂಕದ ಮುನ್ನಡೆಯಲ್ಲಿ SLN ಸಾತ್ನೂರು ದಾಳಿಯಲ್ಲಿ
ವಿಶ್ವಾಸ್ ಗೌಡ ನೋಡಿ ಈಗ ಲೋನ್ ಕಿತ್ತಾಕ್ತಾನೆ. ಯಾರು ಒಬ್ಬ ಬಲಿಷ್ಠ ಆಟಗಾರ. ಸೂಪರ್ ರೈಟ್ ತಂದ್ರೆ ಗಂಡವನಿಗೆ 2,000 ರೂಪಾಯಿ. ನಿಶಾಂತ್ ಅಂದ್ರೆ 2,000 ರೂಪಾಯಿ ಅಂತ ಹೇಳೋದು. ನಿಶಾಂತ್ ಎಸ್ ಮನೋಜ್ ಗೌಡ ಅವರು ಸೂಪರ್ ರೈಡ್ ಮಾಡಿದ್ರೆ 3,000 ನಿಶಾಂತ್. ಗಂಧರ್ವ ನಿಶಾಂತ್ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ಹಾಗೆ ಗಂಧರ್ವ ಕ್ರೀಡಾ ಸಂಸ್ಥೆಯ ಮಾಲೀಕರಾಗಿರುವಂತ ಶ್ರೀತ ರವಿರಾಜ್ ಅವರಿಂದ 3,000 ರೂಪಾಯಿ ಬಹುಮಾನ ಇದೆ. ಹಾಗೆ ಈ ಪಂದ್ಯದಲ್ಲಿ ಯಾರಾದರೂ ಸೂಪರ್ ರೈಡ್ ಮಾಡಿದ್ರೆ ಅರುಣ್ ಗೌಡ ಬಡವರಳ್ಳಿ ಹಾಗೂ ಪೈಲ್ವಾನ್ ಶರತ್ ಪೈಡ್ ಅವ್ರ ಕಡೆಯಿಂದಲೂ ಸಹ ತಲಾ 1,000 ರೂಪಾಯಿ ಬಹುಮಾನ ಇದೆ. ಅರ್ಥ ಮಾಡ್ಕೊತಾನೆ ನನ್ನ ಜೀವನ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀತ ಸಿದ್ದೇಶ್ ಅವರು ಜೆಡಿಎಸ್ ನ ಮುಖಂಡರು, ಅವರಿಗೂ ಸಹ ವೈ ಶಿವಕುಮಾರಯ್ಯ ಕ್ರೀಡಾ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕ್ಯಾಪ್ಟನ್ 5 minutes for full time. 21-16. ರಾಕಿ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ರಾಕಿ ಡೈವಿಂಗ್ ಟ್ಯಾಕ್ಲಿಂಗ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 22-16 ಫೈನಲ್ ಹೆಂಗ್ ನೀವು ಮಾತಾಡೋದಲ್ಲ, ನಮಗೆ ಟೆನ್ಷನ್ ಕೊಟ್ಬಿಡಿ ಸುಮ್ಮನೆ. ಮನದನ ಔಟಾ? ವಾ ಯಾವ ಊಟದ ಕ್ಯಾಚ್ ಹೊಡೆದ್ರಲ್ಲ. ಇನ್ನು ಒಳಗಡೆ ಅವನೇ ಅನ್ಕೊಂಡೆ ಅವನನ್ನು. ಇದೊಂದು ಕಾರ್ಯಕ್ರಮ ಸಿದ್ದೇಶ್ ಅವರು ಜೆಡಿಎಸ್ ನ ಮುಖಂಡರು, ಅವರಿಗೂ ಸಹ ನಮ್ಮ ಪೈ ಶಿವಕುಮಾರಯ್ಯ ಕ್ರೀಡಾ ಸಂಸ್ಥೆ ಪರವಾಗಿ ಪ್ರೀತಿಯ ಗೌರವವನ್ನು ಸಲ್ಲಿಸಲಾಗುತ್ತೆ. ದಯವಿಟ್ಟು ನೆನಪಿನ ಕಾಣಿಕೆಯನ್ನ 23-16 ಕೊನೆಯ 4 ನಿಮಿಷದ ಆಟ ಬಾಕಿಯಾಗಲೇ ಕೆಲವು ಸೆಕೆಂಡುಗಳ ಮುಂಚಿತವಾಗಿ ಸೂಚನೆಯನ್ನು ನೀಡಲಾಗಿದೆ. 23-16 in favor of SLN ಸಾತ್ನೂರು. ಮಂಡ್ಯದ ಪ್ರೊ ಕಬಡ್ಡಿಯ ತಾರೆ ವಿಶ್ವಾಸ್ ಗೌಡ. ಸೆಕೆಂಡ್ ಸೆಮಿ ಯಾರ್ದು ಅದು? ಇವರು ಮತ್ತೆ ಇನ್ಯಾರು ನಿಮ್ಮ ಸುತ್ತಾರು ನಮ್ಮ ಜೊತೆ ಬಿದ್ರು ಕೊಟ್ಟ ಮತ್ತೆ ಇನ್ಸ್ಟಾರು. ಈ ಪಂದ್ಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿಕೊಳ್ತಾ ಇದ್ದಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಡಾಕ್ಟರ್ ಸೂರಜ್ ರೇವಣ್ಣ ಸರ್. ಮಜಾ ಇರ್ತದೆ ಸೆಕೆಂಡ್ ಸೆಮಿ ಅದು. ವಿಶೇಷವಾಗಿ ಅವರಿಗೆ ಕಬಡ್ಡಿ ಅಂದ್ರೆ ಇರ್ತದೆ. ಸೆಕೆಂಡ್ ಸೆಮಿ ಸದಾ ಈ ಒಂದು ಕುಂಬಾರಗೊಪ್ಪಲಿನಲ್ಲಿ ಆಯೋಜಿಸುವಂತಹ ಕಬಡ್ಡಿ ಪಂದ್ಯಾವಳಿಗೆ ಪ್ರತಿ ವರ್ಷವೂ ಸಹ ಬಂದು ಕ್ವಾರ್ಟರ್ ಶುಭ ಹಾರೈಸಿ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವಿಶೇಷ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಥರ್ಡ್ ರೈಟ್ ಸುಪಡೆಗೆ ಲಾನಾಗಿರೋ ಸಂದರ್ಭ ಹರ್ಷಿತ್ ಡೈವಿಂಗ್ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದು ಆತುರದ ನಿರ್ಧಾರ. ಡಿಸೈಡ್ ರೈಡ್ ನಲ್ಲಿ ವೇಟ್ ಮಾಡಬಹುದಾಗಿತ್ತು. 24-16 24-16 ಇವನು ಯಾರು ಶೋಭಾ ಯಾಕೋ ಜೂಟು ಯಾರು ಇಲ್ಲಾದ್ರೆ ಕಮೆಂಟ್ ಆಫ್ ಮಾಡ್ಬಿಡ್ತೀನಿ. 2 ತಂಡದ ನಾಯಕರೇ ನಿಮಗಿದು ಈ ತರ ಬೈದಾಡ್ರೆ ಹೆಂಗಪ್ಪ ಪಾಪ. ಕಷ್ಟ ಇದು ನೋಡ್ತಾ ಇರ್ತಾರೆ ಲೈವ್, ಅವ್ರಿಗೂ ಒಂದು ಸ್ವಲ್ಪ ಅಸಹ್ಯ ಆಗುತ್ತೆ. ನೀವೇ ಸೌಂಡ್ ಮಾಡ್ತಾ ಇದ್ದೀರಿ, ಏನಕ್ಕೆ ಸೌಂಡ್? 1+2 3 ಪಾಯಿಂಟ್ ಎಸ್ಎಲ್ಎನ್ ಸಾಧಿಸಿದರು. ಕೊನೆಯ ಕ್ಷಣದಲ್ಲಿ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಬಿಗಿಹಿಡಿತವನ್ನು ಸಾಧಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಎಸ್ಎಲ್ಎನ್ ಸಾಧಿಸಿದರು. ದಾಳಿಯಲ್ಲಿ ಕದಂಬ ಕೆನ್ನಾಡು ತಂಡದ ಹನುಮ ಚುರುಕಿನ ಒಂದು ಪಾದಗಳ ಚೆಲ್ಲುವುದಿಗೆ ಭಾಗದಲ್ಲಿ ರಾಕಿ ಹನುಮ ಅದ್ಭುತವಾದಂತಹ ರೀಚ್ ಇಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಹನುಮ 28-18. ಕ್ಯಾಪ್ಟನ್ 2 minutes for full time. ಕೊನೆಯ
2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಯ್ತು ಅಚ್ಚು ನಿಧಾನ ನೀಟಾಗಿ ಹಿಡಿತೀನಿ ಬಿಡಪ್ಪ ಹೋಲಿ. ಅವನು ಅಚ್ಚು ಹರ್ಷನ್ ಕರೆಕ್ಟಾಗಿ ಹಿಡೀರಿ. ಇದೆಯಾ ಕಣ 28-18 ಪಂದ್ಯ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬಿಡಿ. ಎಸ್ಎಲ್ಎನ್ ಸಾತ್ನೂರು ಒಟ್ಟಿಗೆ ಓಟ್ ಮಾಡ್ತಾರೆ. ಹನುಮ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಉತ್ತಮವಾದ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ವಿಶ್ವ ಕೂಡ ಅಷ್ಟು ವೇಗವಾಗಿ ದಾಳಿಗಾರನನ್ನ ಹೆಡ್ಲೈನ್ ಕೆಂಪಣ ಎಲ್ಲೋ ಅಂತೆ. ಹಲೋ ಕೆಂಪಣ ಮನೋಜ್ ದಾಳಿ ವಿಭಾಗದಲ್ಲಿ ಎಸ್ಎಲ್ಎನ್ ಸಾತ್ನೂರಿನ ಒಂದು ಯೋನ್ಮುಖ ಆಟಗಾರ. 2 ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 29-18 in favor of ಎಸ್ಎಲ್ಎನ್ ಸಾತ್ನೂರು. ಕಮ್ಮಿ 400 ಆಯ್ತದೆ. ಇನ್ನು 80 ನಿಮಿಷ ನೋಡಲ್ಲ. ಸುಮ್ಮನೆ ಒಂದು ಕ್ಯಾಲ್ಕುಲೇಟರ್ ಲಾಸ್ಟ್ ರೈಡ್ ಮಾಡ್ಬಿಡು ಭಯ್ಯ, 3ನೇ ನಂಬರು. ಕ್ಯಾಲ್ಕುಲೇಟರ್ ತೆಗಿ. 400 × 100 ಹಾಕು. 400 × 100. ಚಾಲಕ ದಾಳಿಗಾರ ರಾಕಿ ಅಷ್ಟೇ ವೇಗವಾಗಿ ಎದುರಾಳಿ ಅಂಕಣವನ್ನು ಪ್ರವೇಶ ಮಾಡಿಲ್ಲ. ಒಂದು ಸಂದರ್ಭದಲ್ಲಿ ದಾಳಿಗಾರ ಲಾಬಿಯಲ್ಲೇ ಇದ್ರು, ಹಾಗಾಗಿ ರಾಕಿ ಅವರಿಗೆ ಒಂದು ಅಂಕ ಸಿಕ್ಕಿದೆ. 40,000 60 ಮಾಡು. 66 ವಾಚ್ ವರ್ಷ 30-20 ಅಂಕದಾರರೊಂದಿಗೆ ಎಸ್ಎಲ್ಎನ್ ಸಾತ್ನೂರು ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಹೊಟ್ಟೆ ಸಿಗ್ಬೇಕು. ಲಗ್ಗೆ ಹಿಡ್ತಾ ಇದೆ. ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ತಂಡದಲ್ಲಿ ಭಾಗವಹಿಸಿದಂತ ಕದಂಬ ಚೆನ್ನಡ ತಂಡಕ್ಕೂ ಸಹ ಧನ್ಯವಾದಗಳು. ಎಷ್ಟು ಸಿಗ್ಬೇಕು ಹೇಳಿ? ಇದೀಗ ನಡೆದಿರುವ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ. ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ವಿರುದ್ಧ ಬಿವೈಎಸ್ ಬಿದಿರಕೋಟೆ. ಒಂದೊಂದೇ ಎರಡು ತಂಡದ ನಾಯಕರೇ